ನಮಸ್ಕಾರ ಸ್ನೇಹಿತರೆ. ದಿನದಿಂದ ದಿನಕ್ಕೆ ರೋಚಕ ತಿರುವುಗಳನ್ನ ಪಡೆದುಕೊಳ್ಳುತ್ತಿದ್ದು, ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮನೆಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈಗಾಗಲೇ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದ ರಜತ್ ಹಾಗೂ ಚೈತ್ರಾ ಕುಂದಾಪುರ ಮನೆಯಿಂದ ಹೊರಬಂದಿದ್ದಾರೆ. ಇದಕ್ಕೂ ಜೊತೆಗೆ 2 ವಾರಗಳ ಕಾಲ ವೋಟಿಂಗ್ ಲೈನ್ ಓಪನ್ ಇರದ ಕಾರಣ ಈ ವಾರ ಡಬಲ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ ಎನ್ನುವ ಮಾತುಗಳು ಜೋರಾಗಿದೆ. ಇಂತಹ ಸಂದರ್ಭದಲ್ಲೇ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆಗೆ ಭಿನ್ನವಾದ ಟ್ವಿಸ್ಟ್ ನೀಡಿದ್ದು, ಸ್ಪರ್ಧಿಗಳ ನಡುವೆ ಪೈಪೋಟಿಯನ್ನ ಇನ್ನಷ್ಟು ಹೆಚ್ಚಿಸಿದೆ. ಈ ವಾರದ ನಾಮಿನೇಷನ್ ಆಕ್ಟಿವಿಟಿ ರೂಮ್‌ನಲ್ಲಿ ನಡೆಯಿತು. ಒಬ್ಬೊಬ್ಬ ಸದಸ್ಯರನ್ನ ಒಳಗೆ ಕರೆಸಿ ಉಳಿದ ಸದಸ್ಯರು ಯಾರನ್ನ ಹೊರಗೆ ಕಳಿಸಬೇಕು ಎಂದುಕೊಂಡಿದ್ದರೆ ಕೆಂಪು ಬಣ್ಣದ ಬೋರ್ಡ್ ತೋರಿಸಬೇಕಾಗಿತ್ತು. ಜೊತೆಗೆ ನಾಮಿನೇಷನ್‌ನಿಂದ ಸೇಫ್ ಆಗಲು ಬಿಗ್ ಬಾಸ್ ವಿಶೇಷ ಅವಕಾಶವನ್ನ ನೀಡಿದ್ರು. ಯಾರು ತಮ್ಮ ವಿರುದ್ಧ ಮತ ಹಾಕಿದ್ದಾರೆ ಎಂಬುದನ್ನ ಸರಿಯಾಗಿ ಊಹಿಸಿದ್ರೆ ಅವರು ನಾಮಿನೇಷನ್‌ನಿಂದ ಪಾರಾಗುವ ಅವಕಾಶ ಪಡೆದ್ರು. ನಾಮಿನೇಷನ್ ವೇಳೆ ಅಶ್ವಿನಿ ಅವರು ಸ್ಪಂದನಾರನ್ನ ನಾಮಿನೇಟ್ ಮಾಡಿದ್ರು. ರಕ್ಷಿತಾ ಅವರು ಧನುಷ್ ಅವರ ಹೆಸರನ್ನ ಮುಂದಿಟ್ರು. ಆದ್ರೆ ಈ ವಾರ ಅತಿ ಹೆಚ್ಚು ಚರ್ಚೆಗೆ ಕಾರಣವಾದದ್ದು ರಾಶಿಕಾ ಅವರ ಹೇಳಿಕೆ. ಅವರು ಗಿಲ್ಲಿ ನಟನ ವಿರುದ್ಧ ಗಂಭೀರ ಆರೋಪ ಮಾಡುತ್ತಾ, ಗಿಲ್ಲಿ ಪ್ರತಿದಿನ ಒಂದೊಂದು ಪಾತ್ರ ಮಾಡ್ತಾನೆ, ಅವನು ತುಂಬಾ ಕನ್ನಿಂಗ್ ದೊಡ್ಡ ಕುತಂತ್ರಿ ಎಂದು ನೇರವಾಗಿ ಹೇಳಿದ್ದಾರೆ. ಇದರಿಂದ ಗಿಲ್ಲಿ ನಟ ಮತ್ತೊಮ್ಮೆ ಟಾರ್ಗೆಟ್ ಆಗಿದ್ದಾರೆ. ಸ್ಪಂದನ ವಿಚಾರದಲ್ಲೂ ಮನೆಯಲ್ಲಿ ಅಭಿಪ್ರಾಯ ವಿಭಿನ್ನ ರೀತಿಯಲ್ಲಿ ಕಾಣಿಸಿಕೊಂಡಿದೆ. ಈ ಹಿಂದೆ ಅಶ್ವಿನಿ ಅವರ ಆಪ್ತ ಸ್ನೇಹಿತೆಯಾಗಿದ್ದ ಜಾಹ್ನವಿ ಕೂಡ ಸ್ಪಂದನ ಬಗ್ಗೆ ವೀಕ್ ಕಂಟೆಸ್ಟೆಂಟ್ ಎನ್ನುವ ಮಾತನ್ನ ಪದೇ ಪದೇ ಹೇಳ್ತಿದ್ರು. ಇದೀಗ ಅಶ್ವಿನಿ ಅವರು ನೇರವಾಗಿ ಹೇಳದೇ ಇದ್ರು ಆಟದ ದೃಷ್ಟಿಯಿಂದ ಸ್ಪಂದನ ಎಲ್ಲರಿಗಿಂತ ದುರ್ಬಲ ಸ್ಪರ್ಧಿ ಎಂದು ಸೂಚಿಸಿದ್ದಾರೆ. ಇದರ ಬೆನ್ನಲ್ಲೇ ಸ್ಪಂದನ ಎಲಿಮಿನೇಷನ್ ಅಪಾಯದಲ್ಲಿದ್ದಾರೆ ಎನ್ನುವ ಮಾತುಗಳು ಕೇಳಿಬರ್ತಿದೆ. ಇನ್ನೊಂದೆಡೆ ಗಿಲ್ಲಿ ನಟನ ಆಟದ ಶೈಲಿ ಮನೆ ಮಂದಿಯ ಅಸಮಾಧಾನಕ್ಕೆ ಕಾರಣವಾಗಿದೆ. ದಿನವೂ ಒಂದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾನೆ, ಎಲ್ಲರನ್ನ ಮ್ಯಾನಿಪುಲೇಟ್ ಮಾಡ್ತಾನೆ ಎಂದು ರಾಶಿಕಾ ಕಿಡಿಕಾರಿದ್ದು, ಗಿಲ್ಲಿ ನಟ ಈ ವಾರವೇ ಎಲಿಮಿನೇಟ್ ಆಗಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 12ರಿಂದ ಈ ವಾರ ಯಾರು ಎಲಿಮಿನೇಟ್ ಆಗಬೇಕು ಅಂತ ಬಯಸ್ತೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.